ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯ ಸರ್ಕಾರ ಒಂದು ವಿಧೇಯಕವನ್ನು ತರುವುದಕ್ಕೆ ಮುಂದಾಗಿದೆ. ಆ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅಂಗೀಕಾರವೂ ಕೂಡ ಸಿಕ್ಕಿದ್ದು ವಿಧಾನಮಂಡಲದಲ್ಲಿ ಮಂಡನೆ ಬಾಕಿ ಉಳಿದಿದೆ. ಆದರೆ ಅಷ್ಟರಲ್ಲಾಗಲಿ ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಸಂಘರ್ಷ. ಇದು ಸಂಘದ ವಿಚಾರಕ್ಕೆ ನಡೀತಿರುವ ಸಂಘರ್ಷ. ಅಂದ್ರೆ RSS ವಿಚಾರವನ್ನು ಮುಂದಿಟ್ಟುಕೊಂಡೇ ರಾಜ್ಯ ಸರ್ಕಾರ ಇಂಥದ್ದೊಂದು ಕಾನೂನನ್ನು ತರುವುದಕ್ಕೆ ಮುಂದಾಗಿದೆ. ಇದಕ್ಕಾಗಿಯೇ ವಿಧೇಯಕ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷದವರು ಮಾಡ್ತಿರುವಂತಹ ಆರೋಪ. ಇಷ್ಟಕ್ಕೂ ರಾಜ್ಯ ಸರ್ಕಾರ ತರೋದಕ್ಕೆ ಹೊರಟಿರುವಂಥದ್ದು ಕರ್ನಾಟಕ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026. ಈಗಾಗಲೇ ರಾಜ್ಯ ಸರ್ಕಾರ ಈ ಹಿಂದೆ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಆದರೂ ಕೂಡ ಅದಕ್ಕೆ ಅನುಮತಿ ಅಗತ್ಯ. ಹಾಗೆಯೇ ಈಗ ಈ ವಿಧೇಯಕದ ಮೂಲಕವಾಗಿ ಕಾನೂನಿಗೆ ಬೇಕಾದ ತಯಾರಿಯನ್ನೇನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಹಾಗೆ ಅನುಮತಿಯನ್ನ ಪಡಿಬೇಕಾಗಿರುವಂತಹ ಸಂಘ ಸಂಸ್ಥೆಗಳು ನೋಂದಣಿ ಆಗಬೇಕಾಗಿರುವಂಥದ್ದು ಕಡ್ಡಾಯ ಅನ್ನುವ ಅಂಶವನ್ನ ಒಳಗೊಂಡಿದೆ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಅಂತಿಮವಾಗಿ ವಿಧೇಯಕ ಮಂಡನೆ ಆಗಬೇಕಾಗಿದೆ, ವಿಧೇಯಕದ ಪ್ರತಿ ಸಿಗಬೇಕಾಗಿದೆ. ಅದಾದ ನಂತರನೇ ಸಾರ್ವಜನಿಕವಾಗಿ ಅದರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಸದನದ ಒಳಗೂ ಚರ್ಚೆ ಆಗುತ್ತೆ, ಹೊರಗೂ ಚರ್ಚೆಗಳು ನಡೆಯುವಂಥದ್ದು ಇದ್ದೇ ಇದೆ. ಆದರೆ ಅಷ್ಟರಲ್ಲಾಗಲೇ ಬಿಜೆಪಿಯವರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ತಾಕತ್ತಿದ್ರೆ ನೋಡೋಣ, ಮಾಡಿ ನೋಡೋಣ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ನಿಮ್ಮಿಂದ ಯಾವುದೇ ಕಾರಣಕ್ಕೂ RSS ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸವಾಲೆಸೆಯುವ ಪ್ರಯತ್ನವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಹೀಗೆ ಮಾತಿನ ಸಮರ ನಡೀತಿದೆ. ಸರ್ಕಾರದ ಪ್ಲಾನ್ ಏನಿದೆ, ಮಂತ್ರಿಯವರು ಏನು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಯವರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀವಿ ಇವತ್ತರ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತರ ಪಂಚಾಯಿತಿಯ ಎರಡನೇ ಸುದ್ದಿ, ನಂಗೆ ಬೇಡ. ಎರಡು ಕೈ ಎತ್ತಿಬಿಡ್ತೆ, ನಂಗೆ ಬೇಡ ಅಂತ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿದು ಕಡೆಗೆ ಹೈಕಮಾಂಡ್ನ ಬಳಿಯಲ್ಲಿ ಕ್ಷಮೆಯನ್ನು ಕೂಡ ಕೇಳಿದರು. ಒಂದು ವೇಳೆ ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ ಅನ್ನುವಂತಹ ಮಾತುಗಳನ್ನು ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೊಂಡ್ರು. ಅದಾದ ನಂತರನೇ ಅವರು ಮಂತ್ರಿ ಆಗಿದ್ದು. ಆದರೆ ಮಂತ್ರಿ ಆದ ಮೇಲೆ ಅವರಿಗೆ ಉಸ್ತುವಾರಿ ಕೊಡ್ತಾ ಇದ್ದಂತೇನೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಂತ್ರಿಗಳನ್ನು ನಿಯೋಜನೆ ಮಾಡ್ತಾರೆ. ಎಲ್ಲ ಜಿಲ್ಲೆಗಳಿಗೆ ಮಂತ್ರಿಗಳನ್ನು ನಿಯೋಜನೆ ಮಾಡ್ತಾರೆ. ನಿಯೋಜನೆ ಮಾಡಿದಾಗ ಆ ಮಂತ್ರಿಗಳು ಆಯಾ ಜಿಲ್ಲೆಗಳಿಗೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆಯ ಪರೇಡ್ನಲ್ಲಿ ಭಾಗಿಯಾಗುವಂಥದ್ದು, ನಂತರ ಆ ಜಿಲ್ಲೆಯ ಉಸ್ತುವಾರಿಗಳಾಗಿ ಕೆಲಸ ಮಾಡುವಂಥದ್ದು ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ಈಗ ಮಂತ್ರಿಗಳನ್ನು ನೇಮಕ ಆಗಿದೆ, ಆದರೆ ನನಗೆ ಬೇಡ ಅಂತ ಜಮೀರ್ ಅವರು ಹೇಳಿದ್ದಾರೆ. ಆದರೆ ಜಮೀರ್ ಅವರು ಹೇಳಿದಂತಹ ಸಂದರ್ಭ ಯಾವುದು, ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಆಗಿರುವ ಕಾರಣಕ್ಕಾಗಿ ಬಿಜೆಪಿಯವರು ಇದರಲ್ಲೂ ಕೂಡ ಇಲ್ಲ, ಅವ್ರಿಗೆ ದೇಶ ಪ್ರೇಮ ಇಲ್ಲ, ಅವರಿಗೆ ದೇಶ ವಿರೋಧಿಯವರು, ಈ ರೀತಿಯಾದಂಥ ಸಹಜವಾಗಿದೆ ನಾನಾ ಸ್ವರೂಪಗಳ ಮಾತುಗಳನ್ನು ಪೋಣಿಸ್ತಾ ಹೋಗಿದ್ದಾರೆ ಬಿಜೆಪಿಯವರು ಕೂಡ ಜಮೀರ್ ಅವರ ವಿಚಾರದಲ್ಲಿ. ಆದರೆ ನನಗೆ ಬೇಡ ಅಂತ ಹೇಳ್ತಿರುವ ಜಮೀರ್ ಅವರ ಲೆಕ್ಕ ಏನು, ಇದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಅದನ್ನು ವಿವರಿಸ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸಂಘರ್ಷ. ಇದು ಸರ್ಕಾರ ಮತ್ತು ಪ್ರತಿಪಕ್ಷದ ನಡುವೆ ದೊಡ್ಡ ಮಟ್ಟದ ಸಂಘರ್ಷವನ್ನು ತಂದಿಡುವುದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಯಾಕಂದರೆ ಅಂಥದ್ದೊಂದು ವಿಧೇಯಕವನ್ನು ತರುವುದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ದಾರೆ. ಕರ್ನಾಟಕದ ಗೃಹ ಸಚಿವರು ಅವರ ಇಲಾಖೆಯ ಮೂಲಕವಾಗಿಯೇ ಇಂಥದ್ದೊಂದು ವಿಧೇಯಕವನ್ನು ಅವರು ತರ್ತಾ ಇದ್ದಾರೆ. ಕಾನೂನನ್ನು ರೂಪಿಸಬೇಕಾದಂತಹ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಜಡ್ಜ್ಮೆಂಟ್ಗಳನ್ನು ಇವುಗಳನ್ನು ಕೂಡ ಅವರು ರೆಫರ್ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷದವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಅಂತದ್ದು ಈ ವಿಧೇಯಕವನ್ನು ಏನು ತರೋದಕ್ಕೆ ಹೊರಟಿದ್ದಾರೆ, ಏನು ಕಾನೂನು ರೂಪಿಸೋದಕ್ಕೆ ಹೊರಟಿದ್ದಾರೆ, ಈ ಕಾನೂನು ರೂಪಿಸುವುದರ ಆತ್ಮ ಅಡಗಿರುವಂಥದ್ದೇ RSS ಅನ್ನು ನಿರ್ಬಂಧಿಸುವ ಉದ್ದೇಶ ಅನ್ನುವ ಅನುಮಾನ ಇಲ್ಲಿ ದಟ್ಟವಾಗಿದೆ. ಸದ್ಯಕ್ಕಿದು ಅನುಮಾನ ಅಷ್ಟೇ. ಯಾಕೆಂದರೆ ಇನ್ನೂ ಅಧಿಕೃತವಾಗಿ ವಿಧೇಯಕ ಮಂಡನೆ ಆಗಿಲ್ಲ. ವಿಧೇಯಕ ಮಂಡನೆ ಆದಮೇಲೆ ಅದರಲ್ಲಿರುವ ಅಂಶಗಳು ಗೊತ್ತಾಗಬೇಕು. ಆ ಅಂಶಗಳಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ, ಇವುಗಳು ಚರ್ಚೆಗೆ ಒಳಗಾಗಬೇಕಾಗಿದೆ. ಅದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ.
ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. RSS ಯಾರ್ಯಾರು ವಿರೋಧ ಮಾಡಿದ್ರ ಅಂತ ಇಂದಿರಾ ಗಾಂಧಿನೇ ಬೋರ್ಡ್ಗೆ ಇಲ್ದಂಗೆ ಹೊರಟೋದ್ರು. ಇದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ, ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನು. ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ನೋಡಿ, ಅವ್ರ ಹತ್ರ ಯಾವುದು ಇಶ್ಯೂ ಇಲ್ಲ ಸದನದಲ್ಲಿ ನಮ್ಗೆ ಎದುರಿಸಲಿಕ್ಕೆ. ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿಕೊಂಡು ಕೂತ್ಕೊಳ್ಳತಕ್ಕಂಥ ಸಂಘಟನೆ ನಮ್ಮದು ಸಂಘಟನೆ ಅಲ್ಲ. ಈ ರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು. 10 ಜನ್ಮ ಎತ್ತಿ ಬಂದರೂ ಕೂಡ ಸಾಧ್ಯ ಇಲ್ಲ. 10 ಕಾಂಗ್ರೆಸ್ ಮತ್ತು RSS ನಡುವಿನ ಎಣ್ಣೆ ಸೀಗೆಕಾಯಿ ರೀತಿಯ ಸಂಬಂಧ ಈಗ ಸಂಘರ್ಷದ ಸ್ವರೂಪ ಪಡೆದುಕೊಂಡಿದೆ. ಇದುವರೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘ ಪರಿವಾರದ ವಿರುದ್ಧ ಹೋದಲ್ಲಿ ಬಂದಲ್ಲಿ ಮಾತಿನಿಂದ ಕುಟುಕುತ್ತಿದ್ರು. ಇದು ಹಲವು ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಸಂಘರ್ಷಕ್ಕೂ ಕಾರಣವಾಗ್ತಿತ್ತು. ದೇಶದ ಎಲ್ಲಾ ಸಂಸ್ಥೆಗಳಿಗೆ ಒಂದು ರೀತಿಯಾದ ಕಾನೂನಾದ್ರೆ RSSನದ್ದೇ ಒಂದು ರೀತಿಯ ಕಾನೂನು. ಅವರು ಈವರೆಗೆ ನೋಂದಣಿ ಮಾಡಿಸಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ರು. ಅಷ್ಟೇ ಅಲ್ಲ, ಈ ಬಗ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೂ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಪ್ರತ್ಯೇಕ ಹೊಸ ಕಾನೂನು ರೂಪಿಸುವ ಮೂಲಕ ರಾಜ್ಯದಲ್ಲಿ RSSಗೆ ಕಡಿವಾಣ ಹಾಕುವ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಣಯ ಕೈಗೊಂಡಿದೆ. ಸರ್ಕಾರಿ ಜಾಗಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬ್ರೇಕ್. ಟಾರ್ಗೆಟ್ RSS, ಹೊಸ ಕಾನೂನು ತರಲು ನಿರ್ಧಾರ. RSS ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಘಟನೆ. 1925ರ ವಿಜಯದಶಮಿಯ ದಿನ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸ್ಥಾಪಿತವಾದ ಈ ಸಂಘಟನೆ ಸುಮಾರು 5 ರಿಂದ 6 ಕೋಟಿಗೂ ಹೆಚ್ಚು ಸದಸ್ಯರನ್ನ ಹೊಂದಿದೆ ಎಂದು ಅಂದಾಜಿಸಲಾಗಿದೆ. ಇಷ್ಟು ದೊಡ್ಡ ಸಂಸ್ಥೆಯಾದರೂ ನೋಂದಣಿಯಾಗಿಲ್ಲ ಅನ್ನೋದು ವಾಸ್ತವ. ಇದು ಕಾಂಗ್ರೆಸ್ ನಾಯಕರಿಗೆ ಚರ್ಚೆಯ ಆಹಾರವಾಗಿತ್ತು. ಹೀಗಾಗಿ ಈ ಸಂಸ್ಥೆಯ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಹೇಗಾದರೂ ಮಾಡಿ ಕಡಿವಾಣ ಹಾಕೋದು ಕಟ್ಟ ಕಾಂಗ್ರೆಸ್ಸಿಗರ ಮನಸ್ಸಿನಲ್ಲಿತ್ತು. ಇದಕ್ಕೆ ಮುನ್ನುಡಿ ಎಂಬಂತೆ ಕಳೆದ ವರ್ಷ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅವಕಾಶ ನೀಡಿರಲಿಲ್ಲ. ಜಿಲ್ಲಾಡಳಿತದ ನಿರ್ಧಾರ ಪ್ರಶ್ನಿಸಿ RSS ಕೋರ್ಟ್ ಮೊರೆ ಹೋಗಿತ್ತು. ಈ ವೇಳೆ ಜಿಲ್ಲಾಡಳಿತಕ್ಕೆ ಹಿನ್ನಡೆಯಾಗಿ RSS ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿತ್ತು. ಹೀಗಾಗಿ ಇದೀಗ ಇದಕ್ಕೆ ಕಾನೂನು ಮೂಲಕವೇ ಉತ್ತರ ನೀಡಲು ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ಬಿಲ್ 2026 ಮಂಡನೆಗೆ ನಿರ್ಧರಿಸಲಾಗಿದೆ. ಈ ಮೂಲಕ ಸರ್ಕಾರಿ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ ಸ್ಥಳಗಳಲ್ಲಿ ಧರ್ಮಾಧಾರಿತ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ. ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, ಎಷ್ಟು ಸಿಬ್ಬಂದಿ ಬೇಕು, ಅರ್ಜಿ ಹಾಕಿದ ತಕ್ಷಣ ದಿನಕ್ಕೆ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ, ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಹೊಸ ಬಿಲ್ನಲ್ಲಿ ಧರ್ಮಾಧಾರಿತ ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಉದ್ದೇಶವಿದ್ದು, ಸಭೆ, ಸಮಾರಂಭ, ಪಥಸಂಚಲನಗಳಿಗೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿದೆ. ಸರ್ಕಾರಿ ಕಚೇರಿ, ಶಾಲೆ, ಕಾಲೇಜು, ಮೈದಾನ ಬಳಕೆಗೆ ಅನುಮತಿ ಅಗತ್ಯವಿದ್ದು, ಪಾರ್ಕ್, ರಸ್ತೆ, ನದಿ, ಕೆರೆ ದಡಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ಬೇಕೇ ಬೇಕು. ಅನುಮತಿ ನೀಡಲು ಗೃಹ ಇಲಾಖೆಯ ಅನುಮತಿ, ಷರತ್ತುಗಳು ಅನ್ವಯವಾಗಲಿದ್ದು, ಇದಕ್ಕೆ ನೋಂದಣಿಯಾದ ಸಂಘ ಸಂಸ್ಥೆಗಳು ಮಾತ್ರ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲು ಅರ್ಹವಾಗಿರುತ್ತವೆ. ಇನ್ನು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೂ ಶಸ್ತ್ರಾಸ್ತ್ರ ಹಾಗೂ ದೈಹಿಕ ತರಬೇತಿಗೆ ಅವಕಾಶ ನೀಡದಿರಲು ನಿರ್ಧರಿಸಲಾಗಿದೆ. ನಿಯಮ ಉಲ್ಲಂಘಿಸಿ ಸಭೆ ನಡೆಸಿದ್ರೆ ಕಾನೂನು ಕ್ರಮದ ಉದ್ದೇಶ ಹೊಂದಿದ್ದು, ಇದೇ ಅಧಿವೇಶನದಲ್ಲಿ ಬಿಲ್ ಮಂಡಿಸಿ ಒಪ್ಪಿಗೆ ಪಡೆಯಲು ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಬಿಜೆಪಿ ಹಾಗೂ RSS ಸಂಘಟನೆಯನ್ನ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮ ಪ್ರಯತ್ನ ಫಲಿಸಲ್ಲ ಅಂತ ಗುಡುಗಿದ್ದಾರೆ. ಇನ್ನು ನಮ್ಮದು ಯಾವುದೋ ಒಂದು ಸಂಸ್ಥೆಯನ್ನ ಉದ್ದೇಶಿಸಿ ಮಾಡ್ತಿರೋ ಕಾನೂನಲ್ಲ, ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ಕಾರ್ಯಕ್ರಮದ ಒಂದು ಭಾಗ ಅಂತ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಂಡಿದ್ದಾರೆ.
ಹೊಸ ಬಿಲ್ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆ ಉದ್ದೇಶ ಹೊಂದಿದೆ ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಳ್ಳುತ್ತಿದ್ರೆ ಇದು ಸಂಘ ಪರಿವಾರವನ್ನ ಟಾರ್ಗೆಟ್ ಮಾಡಲು ಸಿದ್ಧವಾಗಿರೋ ಅಜೆಂಡಾ ಅಂತ ಬಿಜೆಪಿ ಆರೋಪಿಸಿದೆ. ಸಾರ್ವಜನಿಕ ಆಸ್ತಿಪಾಸ್ತಿ ಸಂರಕ್ಷಿಸುವ ಉದ್ದೇಶ ಅಂತ ಸರ್ಕಾರ ಹೇಳ್ತಿದ್ರೆ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸಲು ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇನ್ನು ಮಕ್ಕಳ ಕಲಿಕಾ ಸ್ಥಳದಲ್ಲಿ ಉತ್ತಮ ವಾತಾವರಣ ನಿರ್ಮಿಸುವುದು ನಮ್ಮ ಗುರಿ ಅಂತ ಸರ್ಕಾರ ಹೇಳಿದೆ. ಹಬ್ಬ, ಜನರ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸುವ ಹುನ್ನಾರ ಸರ್ಕಾರದ್ದು ಅಂತ ಬಿಜೆಪಿ ಹೇಳಿದೆ. ನಾವು ಯಾವುದೇ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಸಚಿವರುಗಳು ಹೇಳ್ತಿದ್ರೆ ಇದೆಲ್ಲ ಜನರ ಮೂಲಭೂತ ಹಕ್ಕುಗಳ ಮೇಲೆ ಪ್ರಹಾರ ಅಂತ ಬಿಜೆಪಿ ಆರೋಪಿಸಿದೆ. ಈ ನಿಯಮ ಯಾವುದೋ ಒಂದು ಸಂಸ್ಥೆಯ ಮೇಲಲ್ಲ, ಖಾಸಗಿ ಕ್ಲಬ್, ಸಂಸ್ಥೆ, ಎನ್ಜಿಒಗಳಿಗೂ ಅನ್ವಯವಾಗುತ್ತೆ ಅಂತ ಸಮರ್ಥಿಸಿಕೊಂಡಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಅಂತ ನಿಗಿನಿಗಿ ಕೆಂಡ ಕಾರಿದ್ರು. ಫಸ್ಟ್ ನಿಮ್ಮ ಯೋಗ್ಯತೆಗೆ ಪೆನ್ಷನ್ ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆಯೋ ಮಾತಾಡೋಣ. ಪರ್ಸನಲ್ ಆಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗೌಟವ್ರೆ. RSS ಯಾರ್ಯಾರು ವಿರೋಧ ಮಾಡಿದ್ರ ಅಂತ ಇಂದಿರಾ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ನೆಹರೂನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ರಾಜೀವ್ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು. ಇವ್ರು ಯಾರು ಲೆಕ್ಕ? ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಬೋರ್ಡ್ಗೆ ಇಲ್ಲ. ಅದರಿಂದ ಈ 1.5 ವರ್ಷ ಕುಣಿತಾ ಇದ್ದಾರೆ, ಕುಣಿಲಿ, ನಾವು ನೋಡ್ತಾ ಇದ್ದೀರಿ, ಕುಣಿಯೋ ಆಟನೆಲ್ಲ ನೋಡ್ತೀರಿ. ಆಮೇಲೆ ಗೊತ್ತಾಗ್ತದಲ್ಲ, ಜನ ಒಂದ್ಸರಿ ಇವ್ರಿಗೆ ರಿವರ್ಸ್ ಕೊಟ್ರೆ ಜನ ಏನು ಅಂತ ಇವ್ರಿಗೆ ಅರ್ಥ ಆಗ್ತದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲು ಹಾಕೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಏನು ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ? ಎಷ್ಟೋ ಮುಖಂಡರುಗಳು ಇಂಥ ವ್ಯರ್ಥ ಪ್ರಯತ್ನಗಳನ್ನು ಮಾಡಿ ಸೋತಿದ್ದಾರೆ. ಈ ಪ್ರಯತ್ನಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರದು ಒಂದು ವ್ಯರ್ಥ ಪ್ರಯತ್ನ. ಇದೇನು ಹೊಸದೇನಲ್ಲ, ಇದು ಹಳೆಯದನ್ನು ನೆನಪಿಸ್ಕೊಂಡಿದ್ದೀರಿ ಅಷ್ಟೇ. ಇದಕ್ಕಾಗಿ ಕಾನೂನು ತರುವಂಥದ್ದು ಏನೂ ಉಳಿದಿಲ್ಲ, ಅದು ಹಳೆಯದೇ ಇದೆ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ಯಾರೂ ಮಾಡುವಂಗಿಲ್ಲ, ಅದು RSS ಮಾಡುವಂಗಿಲ್ಲ, ಬೇರೆಯವರು ಮಾಡುವಂಗಿಲ್ಲ. ಇದರಲ್ಲಿ ಹೊಸದೇನಿದೆ? ಬಿಲ್ ಮಂಡನೆ ಆಗಲಿ, ನಾವು ಚರ್ಚೆಯಲ್ಲಿ ಭಾಗವಹಿಸ್ತೇವೆ, ಅದ್ರಿಗೆ ಏನು ಬರುತ್ತೆ ನೋಡ್ಕೊಂಡು ಮಾತಾಡ್ತೇವೆ. ಸರ್ಕಾರಕ್ಕೆ ತನ್ನ ಯೋಜನೆಗಳನ್ನು ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ, ಹಾಗಾಗಿ RSS ಜಪವನ್ನು ಅವ್ರು ಮಾಡ್ತಾನೆ ಇರ್ತಾರೆ. ತಾನು ಮಾಡಿದಂಥ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅಂತಂದಾಗ ಈ ರೀತಿಯಾದಂಥ RSS ಜಪವನ್ನು ಅವ್ರು ಇವತ್ತಲ್ಲ, ಬಹಳ ಆರಂಭದ ದಿನಗಳನ್ನು ಮಾಡ್ತಾ ಇದ್ದಾರೆ. ಮಾಡಲಿ, ನಾವು ಅದನ್ನು ಎದುರಿಸ್ತೇವೆ. ಕಾನೂನು ಸುವ್ಯವಸ್ಥೆಯನ್ನು ಹದ್ದುಬಸ್ತಿಗೆ ತರಲಿಕ್ಕೆ ಅವ್ರ ಸಾಮರ್ಥ್ಯ ಇಲ್ಲದಂಥವ್ರು ಮತ್ತೇನು ಮಾಡೋದು? ಮಾಧ್ಯಮದ ಮುಂದೆ, ಸಮಾಜದ ಮುಂದೆ ಒಟ್ಟು ಪ್ರಚಾರದಲ್ಲಿರಬೇಕೆನ್ನುವಂಥ ತೆವಳಿನಿಂದಾಗಿ ಅವರು ಈ ರೀತಿಯ ಬಿಲ್ಲನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಹೇಳ್ತೇನೆ, ನಿಮ್ಮ ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿಕೊಂಡು ಕೂತ್ಕೊಳ್ಳತಕ್ಕಂಥ ಸಂಘಟನೆ ನಮ್ಮದು ಸಂಘಟನೆ ಅಲ್ಲ. ನೀವು ಇಂಥ ಎಷ್ಟು ಬೆದರಿಕೆಗಳನ್ನು ಹಾಕ್ತೀರಾ ಅಷ್ಟು 10 ಪಟ್ಟು ಜಾಸ್ತಿ ಬೆಳೀತಕ್ಕಂಥ ಸಂಘಟನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ. RS ವಿರೋಧಿಗಳೆಲ್ಲ ಯಾರಿದ್ದಾರೆ ಅವರಿಗೆಲ್ಲ ನಾವು RSನ ವಿರೋಧ ಮಾಡ್ತಾ ಇದ್ದೇವೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ನಡೆದ್ರೆ ಇವರು ಹೇಳಿದಾಗ ನಡೆದ್ರೆ RSSನ ಚಟುವಟಿಕೆಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ, ಸಮಾಜ ಸೇವೆ ಚಟುವಟಿಕೆಗಳಲ್ಲೇ RSನವರು ತೊಡಗಿಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ದೇಶ ಪ್ರೇಮಿಗಳ ಎಲ್ಲರೂ ಸಹ ಎಲ್ಲೋ ಒಂದು ಕಡೆ ದೇಶದ ವಿರುದ್ಧ ಮಾತಾಡೋದು, ಪಾಕಿಸ್ತಾನ ಪರ ಮಾತಾಡೋದು RSನಲ್ಲಿ ಇಲ್ಲ. ಅದನ್ನೆಲ್ಲ ಯಾರು ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಖರ್ಗೆ ಅವರು ಕೇವಲ RSS ಇರ್ಬೋದು, ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡುವಂಥ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. RSSಗೆ ತನ್ನದೇ ಆದ ಇತಿಹಾಸ ಉಂಟು. 100 ವರ್ಷದ ಸಂಭ್ರಮಾಚರಣೆ ಯಾವ ರೀತಿ ಆಗಿದೆ ಎಂಬುದು ಅದು ಇಡೀ ದೇಶಕ್ಕೆಲ್ಲ, ವಿಶ್ವದ ವ್ಯಾಪ್ತಿಗೆ ಅದು ತಿಳಿಸುವಂಥ ವಿಚಾರ ಆಗಿದೆ. ಅದರಿಂದಾಗಿ RSSನ ಬಗ್ಗೆ ಯಾವುದೇ ರೀತಿ ಅದನ್ನು ಮಟ್ಟ ಹಾಕುವಂಥದ್ದು ಇವರ ಕನಸು ಮಾತ್ರ. ಇವರು ಒಟ್ಟಾರೆ ಒಂದು ಅಪೀಸ್ಮೆಂಟ್, ಅಂದರೆ ಅಲ್ಪಸಂಖ್ಯಾತನ ಹೋಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. RSSನ ಬ್ಯಾನ್ ಮಾಡೋದಿದೆಯಲ್ಲ, RSSನ ಕಾರ್ಯಕ್ರಮಗಳನ್ನು ಕಟ್ಟಿ ಹಾಕೋದಿದೆಯಲ್ಲ, ಇವರು 10 ಜನ್ಮ ಎತ್ತಿ ಬಂದರೂ ಕೂಡ ಸಾಧ್ಯ ಇಲ್ಲ. 10, ಒಂದಲ್ಲ ಎರಡಲ್ಲ, 10 ಜನ್ಮ ಎತ್ತಿ ಬಂದರೂ ಕೂಡ RSSನ ಚಟುವಟಿಕೆಯನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇದೆಲ್ಲ ಆಗದೇ ಇರೋ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಇವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ನಮಗೆ ಅರ್ಥ ಆಗ್ತಾ ಇದೆ. ಇವ್ರಿಗೆ ಧೈರ್ಯ ಇದ್ದರೆ ಇವರು ಮೊದಲು ಕರ್ನಾಟಕ ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಮೊದಲು ಕೊಡಲಿ.
ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ಬಿಲ್ 2026ಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ಹೊರಹಾಕ್ತಿದ್ದಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಲ್ ಓದದೆ ವಿರೋಧ ಸರಿಯಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಂಪುಟದಲ್ಲಿ ಒಪ್ಪಿಗೆಯಷ್ಟೇ, ಬಿಜೆಪಿಯವರು ಇನ್ನೂ ಬಿಲ್ ಓದಿಲ್ಲ. ಬಿಲ್ ಬಗ್ಗೆ ಓದದೆ ವಿರೋಧ ಮಾಡುವುದು ಸರಿಯಲ್ಲ. ಬಿಲ್ ಓದಿದ ನಂತರ ಆಕ್ಷೇಪಣೆ ಇದ್ದರೆ ಚರ್ಚೆ ಮಾಡಲಿ. ಒಂದು ವೇಳೆ ಸಲಹೆಗಳಿದ್ದರೆ ಸ್ವೀಕರಿಸಿ, ಅದನ್ನ ವಿಧೇಯಕದಲ್ಲಿ ಸೇರಿಸಬಹುದು. ಬಿಲ್ ಯಾರ ವಿರುದ್ಧವೂ ಅಲ್ಲ, ನಿಯಮ ಎಲ್ಲರಿಗೂ ಒಂದೇ ಆಗಿರಲಿದೆ. ಸರ್ಕಾರಿ ಜಾಗವನ್ನ ಅನುಮತಿ ಇಲ್ಲದೆ ಬಳಸುವುದು ಸರಿಯಲ್ಲ. ಆರ್ಎಸ್ಎಸ್ ಟಾರ್ಗೆಟ್ ಎಂಬುದು ಬಿಜೆಪಿ ನಾಯಕರ ಪ್ರಚಾರ ಮಾತ್ರ. ವಿಧೇಯಕದಲ್ಲೂ ಆರ್ಎಸ್ಎಸ್ ಬಗ್ಗೆ ಎಲ್ಲೂ ಉಲ್ಲೇಖವೇ ಆಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಗೆ ಆತಂಕ ಏನು? ಬಿಲ್ ನೋಡಿ ಸರಿಯಾಗಿ ಓದಿ ಅದರಲ್ಲಿ ಏನಾದರೂ ಸಲಹೆ ಕೊಡಬೇಕಂದ್ರೆ ತಗೊಳ್ಳಿ. ನಾವೇನು ಕಾನೂನಾತ್ಮಕವಾಗೇ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು, ಹೈಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು. ನಂದಾದಂಥ ಒಂದು ಆದೇಶಗಳನ್ನು ಕೋರ್ಟ್ ಆದೇಶಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ಲ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಿಗೆ, ಓದಿ ನೋಡಿ ಅದರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಅದನ್ನು ಸದನದಲ್ಲಿ ಚರ್ಚೆ ಮಾಡಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ಅದಕ್ಕೇನಂತೆ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡೋಂಗಿಲ್ಲ ಅಂದರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾ ಇರೋದು ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ನೀವೇನಾದರೂ ಬಂದು ಸದನದಲ್ಲಿ ಹೇಳೋ ಸ್ವಾತಂತ್ರ್ಯ ನಿಮಗಿದೆ. ಸಕಾರಾತ್ಮಕವಾಗಿ ನಿಮ್ದು ಏನಾದರೂ ಸಲಹೆಗಳಿದ್ರೆ ವಿ ವಿಲ್ ಆಕ್ಸೆಪ್ಟ್. ಒಂದು ವೇಳೆ ಕರ್ನಾಟಕದಲ್ಲಿ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ಬಿಲ್ 2026ಕ್ಕೆ ಕಾನೂನು ರೂಪ ಸಿಕ್ಕಿದ್ರೆ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಅಡೆತಡೆ ಉಂಟಾಗಲಿದೆ ಎನ್ನಲಾಗ್ತಿದೆ. ಇದಕ್ಕೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರು ಯಾವ ಪ್ರತಿತಂತ್ರ ಮಾಡ್ತಾರೆ ಅನ್ನೋದು ಸದ್ಯ ಇರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎರಡನೇ ಸುದ್ದಿಯನ್ನು ನೋಡೋಣ, ಚಿಕ್ಕ ಬ್ರೇಕ್ ನಂತರ.